ಫ್ರೆಂಡ್ಸ್ ಏನಂದ ಈಗಷ್ಟೆಲ್ಲ ಪೂಜೆ ಮುಗೀತು ನೋಡ್ರಿ. ನಾನು ನಿನ್ನೆ ಮಜ್ಜಿಗೆ ಮಾಡ್ಕೊಂತ ದೇವ್ರ ಕಡೆ ಜಗಲಿ ಕಡೆ ನಾನು ನೋಡೀನಿ. ಯಾಕೋ ಗೊತ್ತಿಲ್ಲ ನಮ್ಮ ದೇವರ ಮುಖದಲ್ಲಿ ಸಿಟ್ಟಂತ ಕಾಣಿಸಾಕತ್ತೈತಿ. ಇವತ್ತು ನೋಡ್ರಿ ಎಷ್ಟು ಕಲರ್ ನಗಾಕತ್ತಾರ. ನಂಗೆ ಖುಷಿ ಆಯ್ತು. ನಾನು ಅಬ್ಸರ್ವ್ ಮಾಡಿದ್ದೆ. ನಾನು ಇಲ್ಲಿ ಹಿಂಗಂತಂದ್ರೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿರ್ಕಿಲ್ಲ ಅಂತಂದ್ರೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ರು. ಹಾಗಾಗಿ ಇವತ್ತು ಇವ್ನು ನಾನು ಬಂದಾಗ ಇನ್ಸುಟ್ಟು ಇವ್ನು ಏನು ದೇವ್ರ ಜೋಡನಿತಿ ಏನು ತೊಳೆದಿರ್ಕಿಲ್ಲ. ಸಾಯಿಬಾಬಾನ ಸಣ್ಣ ಗಣೇಶ ಮತ್ತು ಈ ಲಕ್ಷ್ಮೀದ ಮೂರ್ತಿ ಐತಿಲ್ಲ ಅದು ಎಲ್ಲನೂ ಇಷ್ಟು ತೊಟ್ಲ ಪ್ರತಿಯೊಂದನ್ನು ಸ್ವಚ್ಛಂಗೆ ತೊಳ್ಕೊಂಡೆ ಇವತ್ತು ಫ್ರೆಶ್ ಆಗಿ ಪೂಜೆ ಮಾಡಿದೆ ನಾನು. ನಮ್ಮ ಎಲ್ಲಮ್ಮನ ಮುಖದಲ್ಲಿ ಮತ್ತು ಲಕ್ಷ್ಮೀ ಮುಖದಲ್ಲಿ ಸಿಕ್ಕಾಪಡಿ ಸ್ಮೈಲ್ ಕಾಣಿಸಾಕತೈತಿ. ನನ್ಗೆ ಒಂಥರ ವಿಚಿತ್ರ ಅಂತ ಅನಿಸ್ತು. ಈಗ ನೋಡ್ರಿ ನಮ್ಮ ಮನೆಗೆ ಒಂದು ಕಳೆ ಬಂತು. ಜಗಲಿ ಕಟ್ಸಿ ಜಗಲಿ ಮ್ಯಾಗ ಪೂಜೆ ಮಾಡೋರಿಗೂ ಸಮಾಧಾನ ಇರಲಿಲ್ಲ. ಇದು ಜಗಲಿ ಒರ್ಸರಿವಿ ಇದರಿಂದ ಇಗ್ನೋರ್ ಮಾಡಿರಿ. ಅದು ಕಲರ್ ಹಂಗಾಗಿ ತೊಳೆದು ಹಾಕಿದ್ರೆ ಈಗ ಸದ್ಯಕ್ಕೆ ಇಲ್ಲಿ ಫೋಟೋಗಳು ಹೆಂಗೆ ಅಂತಂದ್ರೆ ನಾವು ಹಿಂಗೆ ಪೂಜೆ ಮಾಡ್ತೇವಲ್ಲ ಸ್ವಲ್ಪ ಮತ್ತು ಅವು ಹಾಳಾಗಿದ್ದು ಅಂದ್ರೆ ಒಂದು ತೆಗೆದು ಬಿಡ್ತೇನೆ. ನಾನು ತೆಗೆದು ಮತ್ತೆ ಇಡ್ತೇನೆ. ಇನ್ನೊಂದು ಏನು ಹೇಳ್ತಾರೆ, ಮಕ್ಕಳು ಆಗದೇ ಇರೋರ ಮನೆಯಾಗ ಪಾರ್ವತಿ ಪರಮೇಶ್ವರ ಫೋಟೋ ಅಷ್ಟೇ ಇರಬಾರ್ದು ಅಂತಂದ್ರೆ ಹಾಗಾಗಿ ನಾವು ಬೇರೆ ಕಡೆ ಇಟ್ಟಿವಿ ಅವನ್ನ. ಮತ್ತು ಆಂಜನೇಯ ಸನ್ಯಾಸಿ ಅಲ್ಲ, ಹಾಗಾಗಿ ಆಂಜನೇಯನ ಫೋಟೋನು ಇರಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆ ದೇವರ ಹನುಮಪ್ಪ, ಹಾಗಾಗಿ ನಾವು ಹನುಮಪ್ಪನ ಫೋಟೋನೇ ಇಟ್ಟೇವಿ. ಸದ್ಯಕ್ಕೆ ಇಷ್ಟದ ನೋಡ್ರಿ ನಮ್ಮ ಜಗಲಿ ಮ್ಯಾಗ. ಇದೊಂದು ಕಾಯಿ ಒಂದು ತೆಗಿಬೇಕಾ, ತೆಗ್ದಿಲ್ಲ ಅದನ್ನು. ಸಾಯಿಬಾಬಾ ಕಾಣಿಸಂಗೇನಿಲ್ಲ ನೋಡ್ರಿ. ನಾನು ಹೆಂಗಂತಂದ್ರೆ ಗಂಧ ಹಚ್ತೇನೆ. ನಾನು ಇಲ್ಲದೆ ಇರುವಾಗ ನಮ್ಮ ಮನೆಯವರ ಕುಂಕುಮ ಹಚ್ಚಿ ಕಲರ್ ಮಾಡಿಬಿಟ್ಟಾರ ಸಾಯಿಬಾಬಾನ. ಅದಕ್ಕೆ ಕಾರ್ ತೊಗೊಂಡಿದ್ದೀವಲ್ಲ. ಸಂಜೆ ಮುಂದೆ ಆರಾಮ್ಸೆ ನನಗೆ ಗೊತ್ತಾಯ್ತು ಬಾ, ಸಂಜೆ ಮುಂದೆ ಆರಾಮ್ಸೆ ಹೋಗುದು ತಿನ್ನೋದು ಹುಡುಕ್ ನೀ ಮನುಷ್ಯ ಹುಟ್ಟಿದ್ದೆ. ಅದ ಮತ್ತ ಅದಕ್ಕೆ ನೋಡು, ಬೇಕಾದ್ರೆ ಕೊಡ್ಸ್ ಬೇಡಾರ ಕೊಡ್ಸಂತಿ. ಯಾರ ಅಕೌಂಟ್ನಾಗ ರೊಕ್ಕ ಇರ್ತಾವ ಅವ್ರು ಹಾಕ್ಬೇಕು. ಮತ್ತ ನಮ್ಮಪ್ಪ ನಂಗೆ ಸಾರಿ ಕರೆಸಿ ನೌಕರಿ ಹಚ್ಚಿಲ್ಲ. ರೊಕ್ಕ ಇದ್ದಿದ್ರೆ ನಾವು ಮಕ್ಕಳು ಹಿಂಗೆ ಇರೋದು. ಮತ್ತು ಚಪ್ಪಲ್ ಇವ್ರು ಹಾಕೋತಾನೆ ಹರಿದಾವು. ಯಪ್ಪ ಈಗ ನೀರಿನ ಡಬ್ಬಿ ತಗೋದ ನೋಡಣ್ಣ. ನೀರಿಲ್ದ ನಮ್ಮ ಕೆಲಸ ಆಗೋದ್ರ ಅದನ್ನ ತಗೋತಾನೆ. ನಮ್ಮ ಮಕ್ಕಳು ನೋಡ್ರಿ ನಿದ್ದೆ ಮಾಡಕತ್ತ. ಮಕ್ಕರ್ಲೆ ನಿಮ್ದ ಈಗ ನೀವಾಗ ಮನೆ ಮಾಲಕ್ರಂತ ನೀರು ಕೊಡಿಸಿದೆ ಈಗ ಅವರಿಗೆ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಲೋಕಾಪುರಕ್ಕೆ ಒಂದಿರು ಕಿರಾಣಿ ಸಂತಿ ಮತ್ತೇನು ಗೋಲ್ಡ್ ಶಾಪಿಗೆ ಒಂದು ಹೋಗೋದಿತ್ತು. ಹೋಗ್ಬರ್ನಂತ ಬರ್ರಿ. ಹಾಂ, ಬಿಸಿಲು ಐತಿ. ನಂಗೆ ಈಗ ಸಂಗಟ ಹಾಕತ್ತು. ಮಜ್ಜಿಗೆ ಕುಡ್ದೇನಿ. ಪಿತ್ತಂದಕ್ಕೈತಿ ನನಗೆ. ಈಗ ಸಂಗಟ ಹಾಕತ್ತು. ಟೈಮ್ ಈಗ ಎಷ್ಟಾತ? 12 ಆಯ್ತು. ಊರು ಬಿಸಿಲ ಮಠ ಮಧ್ಯಾಹ್ನದಾಗ ಹೊಂಟಿಲ್ಲ. ಬಿಡಪ್ಪ, ಹಂಗೆ ಮಾಡ್ತಿ ಸಾಯಿಸ್ಬೇಕು.
ಈ ಸಂದಿನ ಕಡೆ ಇಷ್ಟ ಖುಷಿತು ನಾವು ಈಗಿಲ್ಲೇ ಕಾಯಿಪಲ್ಲೆ ಸಂತೆ ಮಾಡಾಕತ್ತೇವಿ. ನನ್ನ ಗಂಡನಷ್ಟು ಚಲೋ ಸಂತೆ ನನಗೆ ಮಾಡಕ್ಕೆ ಬರಂಗಿಲ್ಲ. ಮಾರ್ಕೆಟಿಗೆ ಹೋದಿಂದ ಅವ್ರ ಮನೆಗೆ ಬಂದು ತಂದಿಲ್ಲ, ಇದನ್ನು ತಂದಿಲ್ಲ, ಹಂಗೆ ತಂದೆ ಹಿಂಗೆ ತಂದಿ ಅಂತೇಳಿ ಹೇಳ್ತಿರ್ತೀವಿ. ಎಲ್ಲ ಕಾಯಿಪಲ್ಲೆ ಸಂತೆ ಮಾಡ್ಕೊಂಬಂದಿವಿ. ಇಲ್ಲೇ ಫ್ರೆಶ್ ಜಿಲೇಬಿ ತೊಗೋಬೇಕಂತ ಅನಿಸ್ತು, ಹಾಗಾಗಿ ಜಿಲೇಬಿ ತೊಗೊಂಡ. ಈಗ ನಾವಿಲ್ಲೇ ಇದು ಸೂಪರ್ ಬಜಾರ್ ಅಂತೇನೋ ಐತಿ ಇಲ್ಲಿ ಲೋಕಾಪುರದಲ್ಲೇ. ಎಲ್ಲ ಥರ ಐಟಮ್ಸು ಸಿಗ್ತಾವೆ. ನಾನು ಅಲ್ಲೇ ಕಿರಾಣಿ ಅಂಗಡಿ ಒಳಗೆ ನಾನು ಮಾಡ್ಕೊಂಡು ಹೋಗೋಣ ಅಂತಂದೆ. ನಮ್ಮ ಮನೆಯವರು ಇಲ್ಲ ಬಾ ಇಲ್ಲೇ ಎಲ್ಲ ಒಂದೇ ಕಡೆ ತೊಗೊಳಕ್ಕೆ ಬರ್ತೈತೆ ಅಂಥೇಳಿ ಅಲ್ಲಿ ಮಸಾಲೆ ತೊಗೊಳಕತ್ತಿದ್ದು ನನಗೆ ಗರಂ ಮಸಾಲ ಅದನ್ನ ಯಾವುದನ್ನು ತೊಗೊಳಿಸ್ಕೊಡ್ಲಿಲ್ಲ. ಇಲ್ಲೇ ವಿಡಿಯೋ ಶೂಟ್ ಮಾಡೋಕೆ ಪರ್ಮಿಷನ್ ಐತೆ ಇಲ್ಲ ಗೊತ್ತಿಲ್ಲ, ನಾನು ಏನು ಕೇಳಿಲ್ಲ. ಯಾವಾಗ ಈಗೊಂದು 2 ಇಯರ್ ಬ್ಯಾಕ್ ಅಥವಾ 3 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ. ಅವಾಗ ಹೋದಾಗ ಮಾಡಬೇಡ್ರಿ ಅಂತೇಳಂತಂದ್ರೆ ಹೊಳ್ಳಿ ನಾನು ಮತ್ತು ಇವಾಗ ವಿಡಿಯೋ ಶೂಟ್ ಮಾಡಿರೋದು. ನೋಡಿದರೆ ಏನಂತಾರೋ ಗೊತ್ತಿಲ್ಲ ನನಗೆ. ಸಂತೆ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ನೋಡ್ರಿ. ಈಗ ಡ್ರೆಸ್ ಸತಿ ಹಾಕ್ಕೊಂಡು ಹೋಗ್ಬಾರ್ದಂತ, ಅದಕ್ಕೆ ಭಾಳ ಬಿಸಿಲು ಅಂತ ಅನಿಸ್ತೇನೋ ಗೊತ್ತಿಲ್ಲ ನನಗೂ. ಸಿಕ್ಕಾಪಟ್ಟಿ ಬಿಸಿಲು. ನಮ್ಮ ಮನೆಯವರು ಮುಂಜಾನೆ ಅಷ್ಟೇ ಮಾಡಿದ್ದೆ, ಅಡುಗೆ ಏನು ಮಾಡಿರ್ಕಿಲ್ಲ, ಅಲ್ಲೇ ಊಟ ಮಾಡೋಣ ಅಂತ ಅವರು ಬೇಡ ಅಂತ ನಾನು. ಫಸ್ಟ್ ಟೈಮ್ ನಾನು ನನ್ನ ಗಂಡ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಅವ್ರು ಹೇಳಾಕತ್ತಾರ ರೊಕ್ಕ ಎಲ್ಲೋದು ಅಂತ ಕೇಳ್ತೀವಿ, ಹೆಂಗೈತಿ ಸಂತಿ ಅಂತೇಳಿ. ಫಸ್ಟ್ ಟೈಮ್, ನೀವು ನಮ್ಮ ತಿಂಗಳ ಗೊತ್ತಿಲ್ಲ. ಮೊದಲು ಮಾಡ್ತಾಯಿದ್ದಿಲ್ಲ, 2 ತಿಂಗಳು 3 ತಿಂಗಳದ್ದು. ಭಾಳ ವರ್ಷದ ನಂತರ ಅಂತ ಅನಿಸ್ತೈತಿ ಇಷ್ಟೊಂದು ಗ್ರೋಸರಿ ಶಾಪಿಂಗ್ ನಾವು ಮಾಡ್ಕೊಂಬಂದಿರೋದು. ಸದ್ಯಕ್ಕೆ ಮನೆ ಕಿಳಿತೀವಿ. ಸೆಗ್ಮೆಂಟೇಷನ್ ಭಾಳ ಆಗೈತಲ್ಲ ಇದ್ರದ. ಕ್ರೀಮ್ ತೊಗೊಂಡೇನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಅದು ಸಿಗ್ಲೇನೇ ಇಲ್ಲ. ಭಾಳ 1 ತಿಂಗಳು ಆಯ್ತು ನಾನು ವೆಯ್ಟ್ ಮಾಡಕತ್ತ. ಇದು ಬಟ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ನಾನು ಯೂಸ್ ಮಾಡಿ ಹೇಳೋದ್ರಿಂದ ಕಡಿಮೆ ಆತಂದ್ರೆ ನಿಮ್ಗೆ ಹೇಳ್ತೇನೆ. ನಾನು ಇದನ್ನು ತೊಗೊಂಬಂದೇನೆ ಅಂತ ಹೇಳಕತ್ತೆ. 60 ರೂಪಾಯಿ ಇದಕ್ಕೆ ಜನೌಷಧಿ ಮೆಡಿಕಲ್ ಸ್ಟೋರಲ್ಲಿ ಸಿಗ್ತೈತಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹುಬ್ಬಳ್ಳಿ ಅಥವಾ ಧಾರವಾಡ ಅಂತ ಅನಿಸ್ತೈತಿ. ಸಾರಿ, ನಂಗೆ ನಿಮ್ಮ ನಂಬರ್ನ ಸಿಗೋಲ್ತ. ಪಾಪ ಅವ್ರ ಅಡ್ರೆಸ್ ಕಳಿಸ್ರಿ, ನಾನು ಕಳಿಸ್ತೇನೆ ಅಂತಂದಿದ್ರು. ಅವ್ರು ಅಲ್ಲಿ ಸಿಗಲಿಲ್ಲ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ನನಗೆ ವಾಪಸ್ ಅವ್ರ ನಂಬರ್ನೂ ಸಿಗೋಲ್ತು, ಅದು ಫೋಟೋನೂ ಸಿಗೋಲ್ತು. ಅದು ಕ್ರೀಮ್ದು 3 ಮಂತ್ ಅದನ್ನು ಹಚ್ಕೊಂಡ್ರೆ ಕಡಿಮೆ ಆಕೈತೆ ಅಂತ ಅಂದಿದ್ರು. ಒಂದು ಹ್ಯಾಪಿ ನ್ಯೂಸ್ ಏನಂತಂದ್ರೆ, ಇದು ನನ್ನ ಸುವರ್ಣ ಸೂಪರ್ ಸ್ಟಾರ್ಗೆ 1 ವರ್ಷ ಆಯ್ತು ನೋಡಿ ನಾನು ಅಪ್ಲೈ ಮಾಡಿ. ಹೋದ ವರ್ಷ ಯುಗಾದಿ ಟೈಮಲ್ಲಿ ಅಂತ ಅನಿಸ್ತೈತಿ, ಯುಗಾದಿನ ಅಥವಾ ಸಂಕ್ರಾಂತಿ ಏನೋ, 1 ವರ್ಷದ ಮ್ಯಾಗ ಆತೇನೋ ಅಪ್ಲೈ ಮಾಡಿದ್ನಿ. ನಾನು ಧಾರವಾಡದಾಗಿದ್ದಾಗ, ಅಲ್ಲಿ ಸರ್ಜರಿ ಆಗಿತ್ತಲ್ಲ, ಧಾರವಾಡದಾಗಿದ್ದಾಗ ಕಾಲ್ ಬಂದಿತ್ತು ನನಗೆ. ಆವಾಗ ನನ್ನ ಹತ್ರ ರೊಕ್ಕನೂ ಇದ್ರಿಕಿಲ್ಲ ಮತ್ತು ಅರ್ಬಿನೂ ಇದ್ರಿಕಿಲ್ಲ ಹೋಗ್ಬೇಕಂತ ಹೇಳಿ. ಜಸ್ಟ್ ಈಗ ಒಂದು 2-3 ಸಲ ಕಾಲ್ ಬಂದಿತ್ತು, ಫೋನ್ ಸೈಲೆಂಟ್ ಇತ್ತಲ್ಲ, ನೋಡೇನೇ ಇಲ್ಲ. ಈಗ ಜಸ್ಟ್ ಒಬ್ರು ಸರ್ಗೆ ಮಾತಾಡಿದ್ರೆ ನಾನು ಹೇಳಿದ್ದೆ, ಯಾಕಂದ್ರೆ ನಾವು ಹೊಲ್ದಾಗ ಕೆಲಸ ಮಾಡೋರಲ್ಲ ಇರೋದಿಬ್ರು.
ಹಾಗಾಗಿ ನಮ್ಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ರಿ ಸರ್, ನಾವು ರೈತರಿದ್ದೀವಿ, ಹೊಲ್ದಾಗ ಹಿಂಗೆ ಕೆಲಸ ಇರ್ತೈತಿ ಅಂದ್ರೆ ನಂಗೆ ಬರೋಕೆ ಅನುಕೂಲ ಆಕೈತೆ ಅಂತ ಹೇಳಂತಂದ್ಯ. ಅವರ ಮೀಟಿಂಗ್ ಐತಿ, ಮೀಟಿಂಗಲ್ಲಿ ನಿಮ್ಮ ಹೆಸರು ತೊಗೋತೇನೆಲ್ಲ ತೊಗೊಂಡು ಹೇಳ್ತೇನೆ ಅಂತಂದ್ರೆ ನೋಡೋಣ ಏನಾಕೈತೆ ಅಂತೇಳಿ ಹೋಗ್ಬೇಕನ್ನೋ ಆಸೆ ಭಾಳ ಐತಿ. ನಾವು ನಮಗೆ ಅನುಕೂಲ ಆದಾಗ ಡೇಟ್ ಕೊಟ್ರಂದ್ರೆ ಇನ್ನೂ ಭಾಳ ಚಲೋ ಆಕೈತಿ. ಯಾಕಂತಂದ್ರೆ ನನಗೆ ಅಲ್ಲಿ ಶೋಕ್ ಹೋಗೋದು ಎಷ್ಟು ಮುಖ್ಯ ಅಲ್ಲ, ಅಷ್ಟು ಇಲ್ಲಿ ಹೊಲದ ಕೆಲಸ ಮತ್ತು ನಮ್ಮ ಗೌರಿನ ನೋಡ್ಕೊಳ್ಳೋದು ಅಷ್ಟು ಮುಖ್ಯ ನನಗೆ. ಹಾಗಾಗಿ ನಾನು ಹೊಳ್ಳಿ ಅದ್ರ ಬಗ್ಗೆ ಯೋಚನೆ ಮಾಡಿರ್ಕಿಲ್ಲ. ನಿನ್ನೆ ಏನೋ ಅಂದ್ಕೊಂಡಿದ್ದು ನಾನು ಯಾವುದಾದ್ರೂ ಒಳ್ಳೆ ಒಂದು ಆಪರ್ಚುನಿಟಿ ಮತ್ತು ಸಿಗೋಲ್ಲ ನೋಡು ಅಂತೇಳಿ. ಮತ್ತು ಇನ್ನೊಂದು ಸೂರತ್ಕೊಂದು ಹೋಗೋದೈತಿ, ಅಂದ್ರೆ ಪ್ರಮೋಷನ್ ಹೊಡಿಯೋಕ್ಕಾಗಿ ಅಲ್ಲ ನನ್ನ ಫ್ರೆಂಡ್ ಹತ್ರ. ಅದ್ರೊಳಗೆ ಪ್ರಮೋಷನ್ ಹೊಡಿಯೋ ಬಂದ್ರೆ ಚಲೋ ಆಕೈತಲ್ಲ ಅಂಥೇಳಿ. ಬಟ್ ಬೆಂಗ್ಳೂರು ಬಂತೆ, ಚಲೋ ಆತ. ಏನೇನಕ್ಕೈತೆ ಗೊತ್ತಿಲ್ಲ. ಗೋವಾಕ್ಕೊಂದು ಹೋಗ್ಬೇಕಂತ ಅಂದ್ಕೊಂಡೆ, ಗೋವಾಕ್ಕೆ ಹೋಗೋದು ಕ್ಯಾನ್ಸಲ್ ಆಗಿನ ಬೆಂಗ್ಳೂರು ಕಡೆ ಹೋಗೋದಕ್ಕೈತಿ. ಯಾರೆಲ್ಲ ಸುವರ್ಣ ಸೂಪರ್ ಸ್ಟಾರ್ಗೆ ನನ್ನ ಸಬ್ಸ್ಕ್ರೈಬರ್ ಹೋಗಿ ಬಂದಿರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ಫ್ರೆಂಡ್ ಬೆಂಗಳೂರಲ್ಲಿರೋ ಮೇಘನಾ ಎಷ್ಟು 2 ಇಯರ್ ಹಿಂದ್ಗಡೆನೇ ಹೇಳಿದ್ದು, ಟ್ರೈ ಮಾಡು ನೀನು ಹಾಕು ಅಂತೇಳಿ. ಅವಾಗ ನನಗದು ಹೆಂಗಂತಂದ್ರೆ ರೆಜುಲೇಷನ್ ಹೋಗ್ಬೇಕು, ನಂದು ಸೆಂಡನ್ ಆಗಿರ್ಕಿಲ್ಲ, ದುಡಿಯೋ ಹಾಕಕ್ಕೆ ಬರ್ತಿರ್ಕಿಲ್ಲ. ಈ ಕಡೆ ಆಮ್ಯಾಗ ರೆಜುಲೇಷನ್ ಕಡಿಮೆ ಇಟ್ಕೊಂಡು ಅದನ್ನು ವಿಡಿಯೋನ ಕಳಿಸಿದ್ದು. ನಾನು ಕಳ್ಸೋಣಂತಲೇನು ನಾವು 1 ವರ್ಷದ ನಂತರ ನೋಡಿರಿ, ಕೆಲವರಿಗೆಲ್ಲ 1 ತಿಂಗಳು 2 ತಿಂಗಳಲ್ಲೆಲ್ಲ ಕಾಲೇಜ್ ಬಂದಾವಂತ. ಆದರೆ ನನಗೆ 1 ವರ್ಷದ ನಂತರ ಕಾಲ್ ಬಂತು ಆ ಕಡೆಯಿಂದ. ಖುಷಿ ಆಯ್ತು. ಅದರ ಡೇಟ್ ಯಾವಾಗ ಸಿಗುತ್ತೈತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಥ ಡೇಟ್ ಸಿಕ್ಕರೆ ಚಲೋ ಆಕೈತಿ. ನೋಡೋಣ. ಫಸ್ಟ್ ಟೈಮ ಒಂದು ವೇಳೆ TV ಶೋಕ್ಕೆ ಹೋಗೋದಾದ್ರೆ ಲೈಫಲ್ಲಿ ಮೊದಲನೇ ಸಲ ಹೋಗೋದು. ನಾನು ಅಲ್ಲೇ ಇದ್ದಾಗ ಬಂದ್ರೂ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ನನ್ನ ಯಾರ್ಯಾರು ಹೋಗೋದಂತ ಗೊತ್ತಿಲ್ಲ. ನೀವೇನಾದರೂ ಸಜೆಷನ್ ಕೊಡ್ತಿದ್ರೆ ಕೊಡ್ರಿ. ನಾನು ನಮ್ಮ ಮನೆಯವರು ಮತ್ತು ಯಾರನ್ನ ಮತ್ತು ನಮ್ಮ ಜೊತೆ ಯಾರನ್ನ ಕರ್ಕೊಂಡು ಹೋಗ್ಬೋದಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡೋಣ ಏನಕ್ಕೆ ಅಂತೇಳಿ. ನಿಮ್ಮ ಕಮೆಂಟ್ನ ನಾನು ಖಂಡಿತ ನೋಡ್ತೇನೆ. ಟೈಮ್ ಈಗ ಕರೆಕ್ಟ್ 3 ಗಂಟೆ ಆಗೈತಿ. ಸಿಕ್ಕಾಪಟ್ಟಿ ಹೊಟ್ಟಿಸ್ತೈತಿ. ಹಂಗಾಗಿ ಸಾರು ಕಸಾಕ್ತೀನಿ. ಏನಂತಂದ್ರೆ ಶೇಂಗಾಕಾಳಿನ ಸಾರು. ರೊಟ್ಟಿ ಅಂತೂ ಗೊತ್ತಲ್ರಿ, ನಮ್ಮ ಮನೆಯಾಗ ರೊಟ್ಟಿ ಅಂತೂ ಇದ್ದೇ ಇರ್ತಾವೆ. ನಾನು ಮಾಡಿಟ್ಟೇನಿ. ಮಜ್ಜಿಗೆ ಅದಾವ, ಮುಂಜಾನೆ ಮಜ್ಜಿಗೆ ಕುಡ್ದಾಗೇವಿ. ಹೊಳಿಗೂ ಮಜ್ಜಿಗೆ ಸಾರು ಅಂತಂದ್ರೆ ಬೇಸರ ಅಂತ ಅನಿಸ್ತೈತಿ. ಹಾಗಾಗಿ ನಾನು ಶೇಂಗಾಕಾಳಿನ ಸಾರು ಕಾಸ್ಬೇಕಾದ್ರೆ ಸೋಯಾಬೀನ್ ಇರ್ತಾವಲ್ಲ, ಇವ್ನು ಅದ್ರೊಳಗೆ ಹಾಕಿರ್ತೇನೆ. ನಾನು ಏನು ಮಾಡಿರ್ತೇನೆ ಅಂದ್ರೆ ನಮ್ಮ ಮನೆಯವ್ರಿಗೆ ಇವ್ರದ್ದು ಸ್ಮೆಲ್ ಬರ್ತೈತಲ್ಲ, ಹಂಗೆ ಇಷ್ಟ ಆಗಂಗಿಲ್ಲ. ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಇದನ್ನ ಮಾಡಿ ಇಟ್ಕೊಂಡ್ರಕೈತಿ. ನಾನು ತಣ್ಣೀರಲ್ಲಿ ಇವನ್ನ ಹಿಂಗೆ ನೆನೆಸಿಟ್ಟಿರ್ತೇನೆ. ನೆನೆಸಿಟ್ಟು ಒಂದು 2-3 ಸಲ ಬೇರೆ ಬೇರೆ ನೀರು ಹಾಕಿ ಹಿಂಗೆ ಹಿಂಡಿ ತಕ್ಕೋತೀನಿ. ಅಂದ್ರೆ ರುಚಿ ಅಂತ ಅನ್ನಿಸ್ತಾವು. ಶೇಂಗಾಕಾಳಿನ ಸಾರಿನೊಳಗನೆ ಇನ್ನು ಹಾಕಿ ಮಾಡ್ತೀನಿ, ಮಸ್ತ್ ಆಕೈತಿ. ಬೇಳೆ ಸಾರಿನೊಳಗನ್ನು ಹಾಕ್ಬೋದು. ನಾವು ಸಪ್ರೇಟ್ ಇನ್ನಷ್ಟನ್ನು ಮಾಡ್ತೀವಿಲ್ಲ, ಸೋಯಾ ಕುರ್ಮ ಅಂತೇಳಿ. ಆ ಥರ ಇವನ್ನ ಅದ್ರೊಳಗೆ ಅಷ್ಟೇ ಅಲ್ಲದೆ ನಾವು ಶೇಂಗಾಕಾಳಿನ ಸಾರು ಮತ್ತು ಕೊಬ್ಬರಿ ಸಾರು, ಬೇಳೆ ಸಾರು ಇದ್ರೊಳಗೆಲ್ಲನೂ ಹಾಕಿ ಮಾಡ್ತೇನೆ. ಮಸ್ತ್ ಆಗ್ತಾವೆ. ಈಗ ಶೇಂಗಾಕಾಳ ಹುರಿದು ಆರಾಕಂತೇಳಿ ಕಿಟಕಿ ಒಳಗೆ ಇಟ್ಟೇನಿ. ಇವತ್ತಿನ ರುಟೀನ್ ನಿಮ್ಗೆ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ರಿಪೀಟ್ ಹೇಳಿದ್ದ ನನಗೂ ಗೊತ್ತಿತ್ತು ನೋಡಿ. ಒಂಚೂರು ಆರ್ಯಾವು ಟೈಮ್ ಇಲ್ಲ ಅಲ್ಲದೆ, ಹಾಗಾಗಿ 3 ಗಂಟೆ ಆಗೈತಿ. ಅಲ್ಲೇ ಏನಾರು ತಿನ್ನೋಣ ಅಂತಂದ್ರೆ ನನಗೆ ಹೇಳೇನಂತ ಅನಿಸ್ತೈತಿ ಭಾಳ ಸಲ. ಈಗಂತೂ ನನಗೆ ಹೊರಗಡೆ ಫುಡ್ ಇಷ್ಟನ ಆಗೋಲ್ತು ತಿನ್ನೋದು. ಅದು ಬೇಕಾದಷ್ಟು ತಡ ಆಗಲಿ, ಮನೆಗೆ ಬಂದನ್ನ ತಿಂದ್ರ ಅಂತೇಳಿ. ಕೋಲ್ಡ್ ಡ್ರಿಂಕ್ಸ್ ಆದ್ರೂ ಕುಡಿನ ಅಂತಂದ್ರೆ ನಮ್ಮ ಮನೆಯವ್ರ ಯಾವ ಕೋಲ್ಡ್ ಡ್ರಿಂಕ್ಸ್ ಬೇಡ, ಏನು ಬೇಡ. ನಾನು ಮೊದಲ ಸಾಫ್ಟ್ ಡ್ರಿಂಕ್ಸ್ ಅಂತಂದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಕುಡಿಯಲೇಬಾರ್ದು. ಇನ್ನು ಎಳ್ನೀರು ಕುಡಿಯೋಂಥ ಸುಖ ಯಾವುದೂ ಅಲ್ಲ. ಇವು ಜೀರಾ ಅಂತ, ಮಾಜಾ ಅಂತ, ಅದು ಇದು ಏನೇನು ಸುಡುಗಾಡ್ಸ ಅಂತ ಬರ್ತಾವೆ ನೋಡ್ರಿ. ನಂಗೆ ಇಷ್ಟನೇ ಆಗಿಲ್ಲ, ನಾ ಕುಡಿಯಂಗಿಲ್ಲ. ಕುಡಿಯೋರು ಇದ್ರೂ ಆದಷ್ಟು ಅವಾಯ್ಡ್ ಮಾಡಿರಿ. ಮತ್ತು ಈಗ ಫ್ರೂಟ್ಸ್ ಜ್ಯೂಸ್ ಸಿಗ್ತೈತಲ್ಲ, ಅದನ್ನು ಕುಡೀರಿ. ಇಲ್ಲಾಂದ್ರೆ ಎಳ್ನೀರು ಕುಡೀರಿ. ಅವೆರಡು ಬೆಸ್ಟ್. ಹಂಗೆ ಒಡೆದು ಹಾಕಿಬಿಟ್ಟಿರ್ತೀನಿ ನಾನು ಅದ್ರೊಳಗೆ.
ಇದು ಪೂರ್ತಿ ಪೇಸ್ಟ್ ಆಗಬಾರ್ದ, ತರಿ ಆಗಿರ್ಬೇಕಂದ್ರೆ ನುಚ್ಚು ಥರ ಅಂತ ಹೇಳ್ತೇವೆ ನಾವು, ಹಂಗಿರ್ಬೇಕು. ಹಂಗಿತ್ತಂದ್ರೆ ಇದು ಸಾರಿಗೆ ಒಂದು ರುಚಿ ಬರ್ತೈತೆ ನೋಡ್ರಿ. ಈಗ ಬರ್ರಿ ಕ್ವಿಕ್ಕಾಗಿ ಇದ್ರೊಳಗನ್ನ ಶೇಂಗಾ ಹೊಡ್ಕೊಂಡು ಅನ್ಸುತ್ತದೆ. ಅದನ್ನು ಏನೇನು ಸಂತಿ ಮಾಡ್ಕೊಂಡ್ ಬಂದೀವಂತ ತೋರಿಸ್ತೇನೆ ನಾಮ್ಯಾಗ. ಮೊದಲು ಊಟ ಮಾಡಿ ಇದು ಮೊಸರು ಹಂಗ ಅಲ್ಲಿಂದಲ್ಲೇ ಇಟ್ಟು ಹೋಗಿಬಿಟ್ಟೆ. ಎಣ್ಣೆ ಡಬ್ಬಿ ಹೊರಗಿಟ್ಟೆ ನಂಗೆ ಸಂತಿ ಇಟ್ಕೊಂಡಿ, ತುಪ್ಪದ ಗಿಂಡಿ ಇಟ್ಕೊಂಡಿ. ಈ ಸಲ ಎಣ್ಣೆ ಭಾಳ ಜಲ್ದಿನ ಖಾಲಿ ಆಯ್ತು ನೋಡ್ರಿ ನಮ್ದು. ಏನು ಅಷ್ಟು ಮಾಡಿಲ್ಲ ಬಿಟ್ಟಿಲ್ಲ, ಯಾಕಂತ ಗೊತ್ತಿಲ್ಲ. ಅದ್ರ ನೋಡಾಕ ಇಬ್ರ ನಾವು ಮನ್ಯಾಗ ಹುಡುಗರ್ತಿ ಬರ್ತಾರ. ಯಾವಾಗ್ಲೂ ಏನ್ ಬಾಯಿನ ಕೂದಂತ ಅಡಿಗೆ ನಾನು ಯಾವಾಗ್ಲೂ ಬಾಳನ ಮಾಡೋದು. ಮತ್ತೆ ಎಲ್ಲಿನೂ ಅಷ್ಟು ಭಾಳ ಹಾಕಂಗಿಲ್ಲ ನಾನು, ಆದ್ರೂ ಹೆಂಗ ಖಾಲಿ ಆಯ್ತು ಅನ್ನೋದು ಗೊತ್ತಾಗೋಯ್ತು. ಈ ಹಬ್ಬ ಹತ್ತಿ ಬಂತಲ್ಲ ಅದ್ರೊಳಗೆ ಸ್ವಲ್ಪ ಏನಾದ್ರು ಭಾಳ ಹೋಗೈತಂತ. ಜೀರಿಗೆ ಅಲ್ಲ ಸಾಸಿವೆ ಹಾಕತ್ತೀನಿ, ಜೀರಿಗೆನು ಬಿಚ್ಕೋಬೇಕು, ಆಮೇಲೆ ಬಿಚ್ಕೋತೀನಿ. ಮತ್ತು ಕರಿಬೇವು ಒಗ್ಗರಣೆಗೆ. ನಮ್ಮ ಮನೆಯವರು ಟಮಾಟೆ ಬಜ್ಜಿ ಸಾಕು ಅಂತವ್ರು, ಶೇಂಗಾಕಾಯಿ ಸಾರು ತಿನ್ಬೇಕಂತಂತವ್ರು, ಬಿಸಿ ಶೇಂಗಾಕಾಯಿ ಸಾರು, ಕಡಕ್ ರೊಟ್ಟಿ ಇತ್ತು, ಕಡಕ್ ರೊಟ್ಟಿ ಮಸ್ತ್ ಕಾಂಬಿನೇಷನ್. ಖಾರಕ್ಕೆ ಅನುಗುಣವಾಗಿ ಖಾರ, ಅರಿಶಿನ ಪುಡಿ ನೋಡಿ. ಇದು ಮಿಕ್ಸಿ ಮಾಡ್ಕೊಂಡ್ರಿಂದ ಅದನ್ನ ಹಾಕ್ತೀವಿ. ಗಾತೈತಿ ಬದ್ನಿಕಾಯಿ ಹೆಂಗೆ ಹಚ್ತೇವೆ ಗೊತ್ತಾ? ಹಂಗ ಸ್ವಲ್ಪ ನೀರು ಹಾಕಿ, ನೀರೊಳಗೆ ಒಂದಿಟ್ಟು ಉಪ್ಪು ಹಾಕಿ, ಉಪ್ಪಿನೊಳಗೆ ಇವ್ನು ಹಾಕಿಟ್ಟು ಮುಗೀತು. ಸಿಂಪಲ್. ನಮ್ಮ ಮನೆಯವ್ರು 3-4 ಸಲ ಆತ್ ನನ್ ದ್ರಾಕ್ಷಿ ಫುಲ್ ಅದ್ರೊಳಗ ಕೆಮಿಕಲ್ ಇರ್ತೈತಿಲ್ಲ, ಹಂಗಾಗಿ ಹೇಳಿದ ಅರ್ಥ ಮಾಡ್ಕೊಳಂಗಿಲ್ಲಪ್ಪ. ಇನ್ನ ತೊಳ್ಕೊಳಕತ್ತೀನಿ ನೋಡ್ರಿ. ಹೇಳಿ ತೋರಿಸ್ ಒಂದು ಸ್ವಲ್ಪ. ಉಪ್ಪು ಹಾಕಾಗತ್ತ ನೋಡ್ರಿ ದ್ರಾಕ್ಷಿ. ಕೆಮಿಕಲ್ ಇರ್ತದಲ್ಲ ಇದ್ರೊಳಗೆ, ಅದಕ್ಕೆ ಕೆಮಿಕಲ್ ಇಷ್ಟ ಹಿಡಿದ್ನು. ಬಿಡು ಒಂದು ಅರ್ಧ ತಾಸು, ಅರ್ಧ ತಾಸು ಇಟ್ರೆ ಸಾಕ. ಅವನು ಹಾಕ್ಲಿ ಇದ್ರಾಗ ಒಂದ್ ತೆಗೆದಿಟ್ಟನ್ನ. ಏನ್ ದ್ರಾಕ್ಷಿನ ಬೇಡ, ಅವ್ರಿಗೆ ತಂದಿರ್ತೈತಿ. ನಾವ್ ಏನಾದ್ರೂ ತಗೊಂಬಂದ್ರೆ ಅವ್ರಿಗೆ ಅಲ್ಲಿ ತೊಳ್ಕೊಂತೀನಿ ಅಂತ ಹೇಳಿದ್ರತ್ತ. ಅವ್ರು ಯಾವ ಬರ್ತಾರೇನು? ನಾವೆಲ್ಲರೂ ನಮ್ಮವ್ರು ಅಂತ ಅನ್ಕೋತೀವಿ. ನಮ್ಗ ನೀರ್ ಎಷ್ಟ್ ಬೇಕಲ್ಲ, ಎಷ್ಟ್ ತಿಕ್ಕ ಬೇಕಲ್ಲ ಅಷ್ಟ್ ನೀರ್ ಹಾಕೊಂಡ್ಬಿಟ್ರೆ ಮುಗೀತು. ಅದ್ರ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿಲ್ಲ. ಆಮೇಲೆ ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ತೇನೆ ನಿಮ್ಗ. ಕಾಯಿಪಲ್ಲೆ ತಗೊಂಬಂದಿವಲ್ಲ, ನಮ್ಮ ಮನೆಯವ್ರು ಕಾಯಿಪಲ್ಲೆ ತೆಗೆದಿಟ್ಟಾಕತ್ತಾರ. ಯಾಕೇನೋ ಗೊತ್ತಿಲ್ಲ. ದ್ರಾಕ್ಷಿ,
ಹಾಂ ಇನ್ನೊಂದು ಹೌದು ಸಾರಿ ಏನಂತಂದ್ರೆ ಚೋಳಿಕಾಯಿ ಅಂದ್ರೆ ಅವ್ರಿಗೆ ಇಷ್ಟ ಸೋಸೋದು ಅವ್ರ ಹಾಗಾಗಿ ಅವರು ಸೋಸ್ತಾರ ಸೋಸೋದು ಅವ್ರಂದ್ರೆ ಅವರು ನಾನು ಸೋಸ್ತೇನೆ ಇಲ್ಲ ಅಂತಲ್ಲ ಇಲ್ಲ ಹಾಂ ಹಿಂಗಾತು ನೋಡ್ರಿ ಹಿಂಗೆ ಅಟ್ಕೈತಿ ಭಾಳ ಸಲ ಹಿಂಗೆ ಅಟ್ಕೈತಿ ಮೈ ಮರ್ತು ಇರಂಗಿಲ್ರಿ ನಾವು ನೋಡ್ರಿ ಸಾರು ಬೇಕಿತ್ತ ರುಕ್ಮಿಣಿ ಇದ್ ನಿನಗೆ ಅವ್ರೇನೋ ಮಾಡಾಕತ್ತಿದ್ದಾರೆ ಅವ್ರ ಪಾಡಿಗೆ ಅವ್ರ ಕೆಲಸ ನಿನ್ನ ಪಾಡಿಗೆ ನೀ ಕೆಲಸ ಮಾಡಿದ್ರೆ ಆಕಿತ್ತ ಇದು ಹಿಂಗೆ ಇಲ್ಲ ಮಾಡಲ್ಲ ಕ್ಲೀನ್ ಈಗ ಅಡುಗೆ ನಾನು ಏನು ಮಾಡ್ತೇನೆ ಅಡುಗೆ ಒಗ್ಗರಣೆ ಕೊಟ್ಟು ಇಟ್ಟಿನಿ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟಿರ್ತೇನೆ ನಾನು ಎಣ್ಣೆ ಪನಿ ಸಿಡ್ದಿರ್ತೈತಿಲ್ಲ ಈಗ ಕಳ ಕುಳು ಕುದಿಬೇಕದೀಗ ಕುದೀಲಿ ಹಿಂಗೆ ಮಾಡ್ತೇನೆ ನೋಡ್ರಿ ನಾನು ಯಾಕಂದ್ರೆ ಭಾಳ ಹೊತ್ತನ ನಂಗೆ ಅಲ್ಲಿ ಬಿಡಕ್ಕೆ ಆಗಂಗಿಲ್ಲ ಅದನ್ನು ಈಗೆಲ್ಲ ಕೊತ್ತಂಬರಿ ಐತಿ ಕೊತ್ತಂಬರಿ ತೊಗೊಂಬಂದೆ ಕೊತ್ತಂಬರಿ ಹಾಕ್ತೇನೆ ಅದಕ್ಕೆ ಸಾರು ಕಸ್ಕೊಂಡು ಊಟ ಮಾಡಿ ಹಂಗೆ ಒಂದಿಟ್ಟು ಬೈಗಿಡದ ಕೆಳಗೆ ಒಳ್ಳೆ ಆಡಿ ಬಂದು ನೋಡ್ರಿ ಈಗ ಪೈಪ್ ಜೋಡಿಸ್ಬೇಕು ನಮ್ದು ಹೊಲ್ದಾಗಿನ ಕೆಲಸ ದಿನದ ಕೆಲಸ ಅದೇ ಇರ್ತೈತಿ ಇವತ್ತು ಈ ಕಟ್ಟಿಗೆ ಜೋಡಿಸಿದ್ರೆ ಕರೆಂಟ್ ಹೋದಿಂದ ಮತ್ತು ಆ ಕಟ್ಟಿಗೆ ಜೋಡಿಸ್ಬೇಕು ಹಾಗಾಗಿ ಇವತ್ತು ನಾನು ನಮ್ಮ ಮನೆಯವ್ರು ಇಬ್ಬರು ಅದೇವಿ ಪಾಪ ಹುಡುಗರಿಲ್ಲ ಜಗಳ ಏನೋ ನಡೆದೈತಿ ಆಚೆ ಕಡೆ ಹಾಗಾಗಿ ನೋಡ್ರಿ ನಾನು ಹೊರಗಡೆ ಹೋಗ್ಬನ್ನಿ ಅಂತಂದ್ರೆ ನನ್ನ ಕಣ್ಣು ಯಾವ ನಮನೆ ಕೆಂಪು ಆಗ್ಬಿಡ್ತೈತಿ ಫುಲ್ ಅಲರ್ಜಿ ಶುರು ಆಗ್ಬಿಡ್ತೈತಿ ನಂಗೆ ಅಷ್ಟು ದೊಡ್ಡದ ಚಸ್ಮ ಹಾಕ್ಕೊಂಡ್ರು ನನ್ನ ಕಣ್ಣಿಗೆ ಮತ್ತು ಏನಂತಂದ್ರೆ ಅಲರ್ಜಿ ಆಗೋದನ್ನು ಬಿಡಂಗಿಲ್ಲ ಫುಲ್ ಕಣ್ಣು ಉರಿ ಬಂದುಬಿಟ್ಟಾವ ಆದರೆ ಈಗ ಟೈಮ್ 5 ಗಂಟೆ ಆಗಿ ಬಂದೈತಿ ಹಾಗಾಗಿ ಪೈಪ್ ಜೋಡಿಸ್ಬೇಕು ಪೈಪ್ ಜೋಡಿಸಿ ಮತ್ತು ಸಂಜೆ ಕೆಲಸ ರಾತ್ರಿ ಊಟದ ನೋಡ್ಬೇಕಾ ಊಟ ಎಲ್ಲ ಮಾಡೇವಿ ಹೊಟ್ಟೆಲ್ಲ ತುಂಬೈತಿ ಏನಾದರೂ ಹಾಲು ಇರ್ತಾವಲ್ಲ ಹಾಲು ಕಸ್ಕೊಂಡು ಕುಡಿತಿಲ್ಲ ಅಂದ್ರೆ ಏನಾರ ವೆರೈಟಿ ಮಾಡೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಸದ್ಯಕ್ಕೆ ಹೊಲದ ಕೆಲಸ ನಾನು ಮುಗಿಸ್ಕೊಂಡೆ ನಾನು ಮತ್ತೆ ಬರ್ತೇನೆ ಲೋಕಾಪುರದಿಂದ ಬಂದು ಸಾರು ಕಸ್ಕೊಂಡು ಊಟ ಮಾಡಿ ಮತ್ತು ಊಟ ಮಾಡಿ ಕುಂದಿರ್ಲಿಲ್ಲ ಹಂಗೆ ಪೈಪ್ ಜೋಡಿಸೋದಿತ್ತು ಹೊಲ್ದಾಗ ಹೋಗಿ ಪೈಪ್ ಜೋಡಿಸ್ಕೊಂಡು ಬಂದೀವಿ ನಾನು ಹೇಳಿದ್ನಲ್ಲ ಡೇಟ್ ಯಾವಾಗ ಕೊಡ್ತಾರಂತ ಗೊತ್ತಿಲ್ಲ 1 ತಿಂಗಳು ಆಗ್ಬೋದು 2 ತಿಂಗಳು ಆಗ್ಬೋದು ಜಲ್ದಿನೇ ಕೊಟ್ಟರೆ ಇನ್ನೂ ಖುಷಿ ಆಕೈತಿ ಕರೆನ ಅಂದ್ಕೊಂಡಿರ್ಕಿಲ್ಲ ನಾನು ಮತ್ತೆ ನನಗೆ ಆಫರ್ ಸಿಗ್ತೈತೆ ಅಂತೇಳಿ